ಸಂಸತ್ ಭವನದ ದಾಳಿಯ ಬಳಿಕ ಅಫ್ಜಲ್ ಶ್ರೀನಗರಕ್ಕೆ ತೆರಳುತ್ತಾನೆ. ಕುಕೃತ್ಯದ ಜಾಡು ಹಿಡಿದ ತನಿಖಾ ದಳ ಅಫ್ಜಲ್ನ ಎಲ್ಲಾ ಹೆಜ್ಜೆಗಳನ್ನು ಸೆರೆ ಹಿಡಿಯುತ್ತೆ. ಬಳಿಕ ವಿಚಾರಣೆ ವೇಳೆ ಇತರ ಸಾಕ್ಷಿಗಳು ಅಫ್ಜಲ್ ಹಾಗೂ ತಂಡದವರನ್ನ ಹೇಗೆ ಪತ್ತೆ ಹಚ್ಚಿದ್ರು, ಈ ಬಗ್ಗೆ ಕೇಳಿದ ಪ್ರಶ್ನೆಗಳಿಗೆ ಅಫ್ಜಲ್ ಹೇಗೆ ಉತ್ತರಿಸಿದ ನೋಡೋಣ ಬನ್ನಿ. ಸಂಸತ್ ಭವನದ ಮೇಲೆ ದಾಳಿ ನಡೆಸಲು ಗಾಜಿಬಾಬಾ ಸೂಚಿಸಿದ. ಈ ಬಗ್ಗೆ ಏನು ಹೇಳ್ತೀಯಾ? ಇದು ತಪ್ಪು ಮಾಹಿತಿ. ಮೊಹಮ್ಮದ್ ಜೊತೆ ನೀನು ದೆಹಲಿಯ ಕರೋಲ್ ಬಾಗ್ನಲ್ಲಿ 1,08,000 ರೂಪಾಯಿಗೆ ಸೆಕೆಂಡ್ ಹ್ಯಾಂಡ್ ಅಂಬಾಸಿಡರ್ ಕಾರೊಂದನ್ನು ಖರೀದಿಸಿದೆ. ಇದು ನಿಜನಾ? ಮೊಹಮ್ಮದ್ ಕಾರ್ ಬೇಕೆಂದು ಬಯಸಿದ್ದ. ಖರೀದಿ ವೇಳೆ ಅವನಿಗೆ ಜೊತೆಗಾರನಾಗಿ ಹೋಗಿದ್ದೆ. 11/12/2001 ಕಾಶ್ಮೀರ್ ಗೇಟ್ಗೆ ತೆರಳಿದ ಮೊಹಮ್ಮದ್ ತನ್ನ ಕಾರ್ಗಾಗಿ ಒಂದು VIP ರೆಡ್ ಲೈಟ್ ಖರೀದಿಸಿದ್ದ. ಈ ಬಗ್ಗೆ ಏನು ಹೇಳ್ತೀಯಾ? ಇದು ತಪ್ಪು ಮಾಹಿತಿ. ಮೊಹಮ್ಮದ್ ತನ್ನ ಕಾರ್ಗೆ ಅಂಟಿಸಲೆಂದೇ ಗೃಹ ಇಲಾಖೆಯ ಸ್ಟಿಕ್ಕರ್ ಹಾಗೂ ನಕಲಿ ಐಡಿಯನ್ನು ತಯಾರಿ ಮಾಡಿಕೊಂಡಿದ್ದ. ಈ ಬಗ್ಗೆ ಏನು ಹೇಳ್ತೀಯಾ? ಈ ಬಗ್ಗೆ ನನಗೇನೂ ಗೊತ್ತಿಲ್ಲ. ಮೊಹಮ್ಮದ್ ದೆಹಲಿಯ ಚಾಂದಿನಿ ಚೌಕ್ನಲ್ಲಿ ಸ್ಫೋಟಕಕ್ಕೆ ಬಳಸುವ ರಾಸಾಯನಿಕಗಳನ್ನು ಖರೀದಿಸಿದ್ದ. ಬಳಿಕ ಆ ರಾಸಾಯನಿಕಗಳನ್ನು ಬಳಸಿ ಸ್ಫೋಟಕ ತಯಾರಿಸಿ ತನ್ನ ಕಾರ್ಗೆ ಅಳವಡಿಸಿದ್ದ. ಈ ಬಗ್ಗೆ ಏನು ಹೇಳ್ತೀಯಾ? ಈ ಬಗ್ಗೆ ನನಗೇನೂ ಗೊತ್ತಿಲ್ಲ. 12/12/2001 ರಾತ್ರಿ ನೀನು ಶೌಕತ್ SAR ಗಿಲಾನಿ ಜೊತೆ ಗಾಂಧಿ ವಿಹಾರ ಪ್ರದೇಶದಲ್ಲಿ ಅಡಗಿಕೊಂಡಿದ್ರಿ. ನಿಮ್ಮ ಜೊತೆ ಪಾಕ್ನಿಂದ ಬಂದಿದ್ದ 5 ಉಗ್ರರು ಇದ್ರು. ಈ ಬಗ್ಗೆ ಏನು ಹೇಳ್ತೀಯಾ? ಇದು ತಪ್ಪು ಮಾಹಿತಿ. 13/12/2001 ಮುಂಚಿನ 6 ತಿಂಗಳುಗಳವರೆಗೂ ನಾನು ಗಿಲಾನಿಯನ್ನು ಭೇಟಿ ಮಾಡಿಯೇ ಇಲ್ಲ. 13/12/2001 ಸಂಸತ್ ಮೇಲೆ ಭೀಕರ ದಾಳಿ ಮಾಡುವುದಾಗಿ ಮೊಹಮ್ಮದ್ ನಿನಗೆ ತಿಳಿಸಿದ್ದ. ಈ ಬಗ್ಗೆ ಏನು ಹೇಳ್ತೀಯಾ? ಇದು ತಪ್ಪು ಮಾಹಿತಿ. ನೀನು ಶೌಕತ್ ಗಿಲಾನಿ ಗಾಂಧಿ ವಿಹಾರ್ನ ಅಡಗುದಾಣದಿಂದ ಹೊರಹೋಗಿ ದಾಳಿಗೆ ತೆರಳಿದ ಎಲ್ಲ ಉಗ್ರರೊಂದಿಗೆ ದೂರವಾಣಿ ಸಂಪರ್ಕ ಇರಿಸಿಕೊಂಡಿದ್ರಿ. ಈ ಬಗ್ಗೆ ಏನು ಹೇಳ್ತೀಯಾ? ಇದು ತಪ್ಪು ಮಾಹಿತಿ. ದಾಳಿ ನಡೆಯುವ ದಿನ ಮೊಹಮ್ಮದ್ ನಿನಗೆ ದೂರವಾಣಿ ಕರೆ ಮಾಡಿ ಟಿವಿ ನೋಡಲು ಹೇಳಿದ್ದ. ಕಲಾಪದಲ್ಲಿ ಭಾಗವಹಿಸಿರುವ ಎಲ್ಲ VVIP ನಾಯಕರ ಬಗ್ಗೆ ಮಾಹಿತಿ ಕೊಡುವಂತೆ ಕೇಳಿದ್ದ. ಈ ಬಗ್ಗೆ ಏನು ಹೇಳ್ತೀಯಾ? ಇದು ತಪ್ಪು ಮಾಹಿತಿ. ದಾಳಿಯ ಕ್ಷಣದ ಮಾಹಿತಿ ನೀಡಲು ಶೌಕತ್ ಹಾಗೂ ಗಿಲಾನಿ ನಿನ್ನ ಜೊತೆ ನಿರಂತರ ದೂರವಾಣಿ ಸಂಪರ್ಕದಲ್ಲಿದ್ರು. ಈ ಬಗ್ಗೆ ಏನು ಹೇಳ್ತೀಯಾ? ಇದು ತಪ್ಪು ಮಾಹಿತಿ. ದಾಳಿಯ ಬಳಿಕ ಶೌಕತ್ ಹಾಗೂ ಗಿಲಾನಿ ನಿನ್ನನ್ನು ಭೇಟಿ ಮಾಡಿ 2 ಲಕ್ಷ ರು ಕೊಟ್ಟಿದ್ರು. ಗಿಲಾನಿ ತನ್ನ ಪಾಲಿನ ಹಣವನ್ನು ನಿನಗೆ ಕೊಟ್ಟು ಕಾಶ್ಮೀರದಲ್ಲಿರುವ ತನ್ನ ಮನೆಗೆ ತಲುಪಿಸುವಂತೆ ಸೂಚಿಸಿದ್ದ. ಈ ಬಗ್ಗೆ ಏನು ಹೇಳ್ತೀಯಾ? ಇದು ತಪ್ಪು ಮಾಹಿತಿ. ದಾಳಿ ಬಳಿಕ ನೀನು ಹಾಗೂ ಶೌಕತ್ ಗುರು ಟ್ರಕ್ ಒಂದರಲ್ಲಿ ಶ್ರೀನಗರಕ್ಕೆ ತೆರಳಿದ್ರಿ. ಆದರೆ ಪ್ರಯಾಣದ ವೇಳೆ ನಿಮಗೆ ಶ್ರೀನಗರ ಪೊಲೀಸರ ಬಗ್ಗೆ ಆತಂಕವಿತ್ತು. ಈ ಬಗ್ಗೆ ಏನು ಹೇಳ್ತೀಯಾ? ಇದು ತಪ್ಪು ಮಾಹಿತಿ. ನಾನು ಶ್ರೀನಗರಕ್ಕೆ ಹೋಗಿದ್ದು ಟ್ರಕ್ನಲ್ಲ, ಬಸ್ನಲ್ಲಿ. ಸೆರೆ ಸಿಕ್ಕ ಉಗ್ರ ಶೌಕತ್ ಕೊಟ್ಟ ಮಾಹಿತಿಯ ಆಧಾರದ ಮೇಲೆ ದೆಹಲಿಯಲ್ಲಿ ನೀವು ವಾಸವಿದ್ದ ಗಾಂಧಿ ವಿಹಾರ ನಿವಾಸವನ್ನು ಶೋಧಿಸಲಾಯಿತು. ಆಗ ಅಪಾರ ಪ್ರಮಾಣದ ಸ್ಫೋಟಕಗಳು, ಪೊಲೀಸರ ಸಮವಸ್ತ್ರಗಳು ಪತ್ತೆಯಾದವು. ಈ ಬಗ್ಗೆ ಏನು ಹೇಳ್ತೀಯಾ? ಇದು ತಪ್ಪು ಮಾಹಿತಿ ಹಾಗೂ ಸುಳ್ಳು. ಇಂದಿರಾ ವಿಹಾರ್ನಲ್ಲಿ ನೀನು ಹಾಗೂ ಶೌಕತ್ ವಾಸವಿದ್ದ ಮನೆಯಲ್ಲಿ ಶೋಧ ನಡೆಸಿದಾಗ ಸ್ಫೋಟಕ ಪತ್ತೆಯಾಯಿತು. ಈ ಬಗ್ಗೆ ಏನು ಹೇಳ್ತೀಯಾ? ಆ ಮನೆ ನನ್ನ ಸಂಸಾರದ ಜೊತೆ ವಾಸವಿರಲೆಂದು ಬಾಡಿಗೆಗೆ ಪಡೆದಿತ್ತು. ಆದರೆ ಬೀಗದ ಕೈ ಮನೆ ಮಾಲೀಕರ ಬಳಿಯೇ ಇತ್ತು. ಶೋಧ ನಡೆಸಿದಾಗ ಗೃಹ ಬಳಕೆ ವಸ್ತುಗಳನ್ನು ಬಿಟ್ಟು ಮತ್ತೇನೂ ಸಿಕ್ಕಿಲ್ಲ. ಕಾಶ್ಮೀರ್ ಗೇಟ್ನಲ್ಲಿ ಮೊಹಮ್ಮದ್ ಕಾರ್ಗೆ ಬಳಸುವ VVIP ರೆಡ್ ಲೈಟ್ ಖರೀದಿಸಿದ ಅಂಗಡಿಯ ಮಾಲೀಕನನ್ನು ನೀನು ವಿಚಾರಣೆ ವೇಳೆ ಗುರುತಿಸಿದ್ದೆ. ಈ ಬಗ್ಗೆ ಏನು ಹೇಳ್ತೀಯಾ? ಇದು ತಪ್ಪು ಮಾಹಿತಿ. 8/12/2001 ಬೆಳಿಗ್ಗೆ ನೀವು 3 ವ್ಯಕ್ತಿಗಳೊಂದಿಗೆ ಮೋಟಾರ್ ಸೈಕಲ್ ಖರೀದಿಗೆ ಹೋಗುತ್ತೀರಿ. ಅದೇ ದಿನ ಸಂಜೆ HR 51E5678 ನಂಬರ್ನ ಮೋಟಾರ್ ಸೈಕಲ್ ಅನ್ನು 20,000 ರೂಗೆ ಖರೀದಿಸಿದ್ರಿ. ಇದು ತಪ್ಪು ಮಾಹಿತಿ.
9/12/2001 ದೆಹಲಿಯ ಇಂದಿರಾ ವಿಹಾರ್ ಬಿಲ್ಡಿಂಗ್ನಲ್ಲಿ 2ನೇ ಅಂತಸ್ತಿನಲ್ಲಿ ಮನೆಯೊಂದನ್ನು 4,000 ರು ಬಾಡಿಗೆಗೆ ಮಾತನಾಡುತ್ತೀರಿ. 10,000 ಅಡ್ವಾನ್ಸ್ ಕೊಟ್ಟಿದ್ದೀರಿ, ನಿಜನಾ? ನಿಜ. ಕುಟುಂಬದೊಂದಿಗೆ ಇರುತ್ತೇನೆ ಎಂದು ಬಾಡಿಗೆ ಮನೆ ಪಡೆದವರು 2 ದಿನದ ಬಳಿಕ ಕೆಲವು ಗೆಳೆಯರೊಂದಿಗೆ ಹೋಗುತ್ತೀರಿ. ಅವರೆಲ್ಲರೂ ನನ್ನೊಂದಿಗೆ ಕೆಲವು ದಿನ ಇರುತ್ತಾರೆ, ಇವರೆಲ್ಲರೂ ನನ್ನ ಗೆಳೆಯರು ಎಂದು ಹೇಳಿದಿರಿ, ನಿಜನಾ? ಇದು ತಪ್ಪು ಮಾಹಿತಿ. ದೆಹಲಿಯ ಗಾಂಧಿ ವಿಹಾರ್ನಲ್ಲಿ ಒಂದು ಮನೆ ಬಾಡಿಗೆಗೆ ಪಡೆಯುವಾಗ ನಿಮ್ಮನ್ನು ನೀವು ಮಸೂದ್ ಎಂದು, ಕಿರೋರಿ ಮಾಲ್ ಕಾಲೇಜ್ ವಿದ್ಯಾರ್ಥಿ ಎಂದು ಪರಿಚಯಿಸಿಕೊಂಡಿದ್ರಿ. ಮನೆ ಬಾಡಿಗೆಗೆ ಪಡೆದಿದ್ರಿ. ಇದು ತಪ್ಪು ಮಾಹಿತಿ. ನಿಮ್ಮ ಮನೆಯಲ್ಲಿ ವಶಕ್ಕೆ ಪಡೆದ ಕೆಲವು ದಾಖಲೆಗಳನ್ನು, ವಸ್ತುಗಳನ್ನು ಸಾಕ್ಷಿಯೊಬ್ಬರು ಗುರುತಿಸಿದ್ದಾರೆ. ದಾಳಿ ವೇಳೆ ಇದ್ದ ಉಗ್ರರು ನಿಮ್ಮ ಜೊತೆಗಿದ್ದರು ಎಂದು ಗುರುತಿಸಿದ್ದಾರೆ. ಇದು ಸುಳ್ಳು. ಪ್ರೇಮ್ಚಂದ್ ಎನ್ನುವವರನ್ನು ನೀವು ಬಾಡಿಗೆಗೆ ಮನೆ ಕೇಳಿದ್ರಿ. ಆಗ ನಿಮ್ಮ ಜೊತೆಗಿದ್ದವರು ಸಂಸತ್ ದಾಳಿ ಮಾಡಿದ ಉಗ್ರರು ಎಂದು ಗುರುತಿಸಿದ್ದಾರೆ. ಏನು ಹೇಳ್ತೀರಿ? ಇದು ಸುಳ್ಳು. 6/12/2001 ದೆಹಲಿಯ ತಿಲಕ್ ಬಜಾರ್ನ ಗಾಲಿ ತೆಲೆನ್ನಲ್ಲಿ 50 kg ಅಮೋನಿಯಾ ನೈಟ್ರೇಟ್ ಆರ್ಡರ್ ಮಾಡಿದ್ರಿ. 800 ರೂಗಳನ್ನು ಅಡ್ವಾನ್ಸ್ ಆಗಿ ಕೊಟ್ಟು ನಾಳೆ ಬಂದು ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರಿ. ಇದು ಸುಳ್ಳು. 11/12/2001 ದೆಹಲಿಯ ರಮೇಶ್ ಅಡ್ವಾಣಿ ಎಂಬುವರ ಅಂಗಡಿಯಲ್ಲಿ 15 kg ಸಿಲ್ವರ್ ಪೌಡರ್ ಖರೀದಿಸಿದ್ರಿ. ಇದು ತಪ್ಪು ಮಾಹಿತಿ. ಗಫಾರ್ ಮಾರ್ಕೆಟ್ನಲ್ಲಿ ನೀವು ಸೋನಿ ಮಾಡೆಲ್ನ ಮೊಬೈಲ್ ಫೋನ್ ಖರೀದಿಸಿದ್ರಿ. ಅದಕ್ಕೆ 500 ರು ಕ್ಯಾಶ್ ಪಾವತಿಸಿದ್ರಿ. ಇದು ತಪ್ಪು ಮಾಹಿತಿ. ಸಂಸತ್ ದಾಳಿ ಆದಮೇಲೆ ನೀವು ಮತ್ತು ಶೌಕತ್ ಹುಸೇನ್ ಜಮ್ಮು ಕಾಶ್ಮೀರಕ್ಕೆ ಲಾರಿಯಲ್ಲಿ ಪ್ರಯಾಣಿಸಿದ್ರಿ. ಆ ಲಾರಿಯನ್ನು ವಶಪಡಿಸಿಕೊಳ್ಳಲಾಗಿದೆ, ದೆಹಲಿಗೂ ತರಲಾಗಿದೆ. ನೀವು ಪ್ರಯಾಣಿಸಿದ ಲಾರಿ ಅದೇ ತಾನೇ? ಇದು ತಪ್ಪು ಮಾಹಿತಿ. ನೀನು ಮತ್ತು ಶೌಕತ್ ಹುಸೇನ್ ಇದ್ದ ಇಂದಿರಾ ವಿಹಾರ್ನ ಮನೆಯಲ್ಲಿ ಪ್ರಚೋದನಾತ್ಮಕ ಭಾಷಣಗಳ ಪ್ರತಿಗಳು ಸಿಕ್ಕಿವೆ. ಅದನ್ನು ನಿನ್ನ ಎದುರೇ ಪೊಲೀಸರು ಬೀಗ ಹೊಡೆದು ಹೋಗಿ ತನಿಖೆ ಮಾಡಿದಾಗ ಸಿಕ್ಕಿವೆ. ಇದು ತಪ್ಪು ಮಾಹಿತಿ. ಬೀಗ ಒಡೆಯಲಿಲ್ಲ, ಮನೆಯ ಯಜಮಾನಿಯೇ ಬಾಗಿಲು ತೆಗೆದರು. ಸಾಕ್ಷಿದಾರರ ಪ್ರಕಾರ ಸಂಸತ್ ಮೇಲೆ ದಾಳಿ ಮಾಡಿದ ಉಗ್ರರು ನಿನ್ನ ಜೊತೆ ನಿನ್ನ ಮನೆಯಲ್ಲೇ ಇದ್ರು ಎಂದು ಅದೇ ಕಟ್ಟಡದ 4 ಸಾಕ್ಷಿದಾರರು ಗುರುತಿಸಿದ್ದಾರೆ. ನಾನು ಮನೆಯಲ್ಲಿ ಒಬ್ಬನೇ ಇದ್ದೆ. ಮನೆಯ ಮಾಲೀಕ ಪೊಲೀಸರಿಗೆ ಸುಳ್ಳು ಹೇಳಿಕೆ ಕೊಟ್ಟಿದ್ದಾನೆ. ವೀಕ್ಷಕರೇ, ತನಿಖಾ ದಳದ ಸಿಬ್ಬಂದಿ ಅಫ್ಜಲ್ನನ್ನ ಹೇಗೆಲ್ಲ ವಿಚಾರಣೆ ನಡೆಸಿದ್ರು, ಎಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು, ಆತ ಮಾತ್ರ ಎಲ್ಲದಕ್ಕೂ ನನಗೇನೂ ಗೊತ್ತಿಲ್ಲ ಎಂದು ಹೇಳುತ್ತಲೇ ಹೋದ. ಒಟ್ಟಾರೆ ಆತ ತನ್ನ ತಪ್ಪನ್ನ ಒಪ್ಪಿಕೊಳ್ಳಲು ರೆಡಿಯೇ ಇರಲಿಲ್ಲ. ಅಷ್ಟೇ ಯಾಕೆ, ಗಲ್ಲು ಶಿಕ್ಷೆ ಕಾಯಮಾದಾಗಲೂ ಯಾವುದೇ ಅಳುಕಿಲ್ಲದವನಂತೆ ಇದ್ದ. ಕಡೆಗೂ 12 ವರ್ಷಗಳ ಬಳಿಕ ಉಗ್ರನಿಗೆ ತಕ್ಕ ಶಿಕ್ಷೆಯಾಗಿದೆ. ಈ ಮೂಲಕ ದೇಶದ್ರೋಹಿಗಳಿಗೆ ಸಂದೇಶ ರವಾನೆಯಾಗಿದೆ. ಇದುವೇ ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.